ಹೆಬ್ಬೆಳದ್ದು ಬಹಳ ಹೇಳ್ತಿ. ಎಲ್ಲರೂ ನಿನ್ನ ಹೆಬ್ಬೆಳದ್ದು ಅಂದ್ಮೇಲೆ ಲಟ್ನ ತೋರಿಸುವಂತ ನಿಮ್ಮ ಭಕ್ತಿ ಬೆಳಿಲಿ ನಿಮ್ಮ ಹೃದಯದಾಗಂತ ನಾನು ಹೇಳ್ತೇನೆ. ನಿಮ್ಮಲ್ಲಿ ಭಕ್ತಿ ಬೆಳೆದು ನಿಂತಂತ ಖರೆ ಆದ್ರೆ ಹೆಬ್ಬೆಳದ್ದು ನೆನೆಸಿದಾಗ ನಿಮ್ಮ ಹೃದಯದಾಗನ ನಿಮ್ಮ ಆಸೆ ನಡೆಸೇ ಕೊಡ್ತಾನೆ. ಇದು ಅಗ್ನಿ. ನಾನು ನರಸಾವಳಿ ಸಾಕ್ಷಿ ಮಾಡಿ ಹೇಳ್ತೀನಿ. ನೆನೆಸಿದಾಗ ಕನಸಿನಾಗ ಬರ್ತೀನಿ, ನೆನೆಸಿದವ್ರ ಹತ್ತಿರ ಇರ್ತೀನಿ ಅಂತ ಹೇಳ್ತಿರ್ತಾನೆ ಗದ್ದಿಗೆ ಮ್ಯಾಗ. ಅಂತ ಒಂದು ಶಕ್ತಿ ಬಂಧುಗಳೇ, ನೀವೆಲ್ಲರೂ ಕೊಟ್ಟಂತ ಆಶೀರ್ವಾದಿ ಶರೀರಕ್ಕೆ, ಈ 85ರ ಶರೀರ ನಿಮ್ಮೆಲ್ಲರ ಒಂದು ಆಶೀರ್ವಾದಿ ಅಜ್ಜಿಗೆ, ನಿಮ್ಮೆಲ್ಲರ ಆಶೀರ್ವಾದನೇ ಆಯುಷ್ಯ ಬೆಳೆಯಕತ್ತಿದ್ದಿಲ್ಲ ಹೊರತಾಗಿ. ಇಲ್ಲದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿಕ್ಕಂದ್ರೆ ಇದು 85ರ ಮರಿ ಹಾಕಿದ್ದಿಲ್ಲ. ಅದಕ್ಕೆ ಭಕ್ತರ ಪ್ರೀತಿ, ಭಕ್ತರ ಆಶೀರ್ವಾದ, ಭಕ್ತರ ಶಕ್ತಿ, ಭಕ್ತರ ಬಹುಮಾನ ಇಷ್ಟೆಲ್ಲ ಬಾಳ್ಯವಾಗಬೇಕಾದ್ರೆ ಹೆಬ್ಬೆಳದ ಭಕ್ತರೇ ಇದಕ್ಕೆ ಮೂಲ ಕಾರಣ. ಭಕ್ತರೇ ನನ್ನ ಬಲಗೈ, ಭಕ್ತರೇ ನನ್ನ ದೇವರು, ಭಕ್ತರೇ ಒಂದು ದೊಡ್ಡ ಆಶೀರ್ವಾದ ಕೊಡುವಂತಹ ಶಕ್ತಿ. ದೇವರು ಎಲ್ಲದನ್ನ ಬಂದ್ರೆ ಭಕ್ತರ ಹೃದಯದಲ್ಲದ. ಗುರು ಎಲ್ಲದನಪ್ಪ ಅಂತಂದ್ರೆ ಭಕ್ತರ ಹೃದಯದಾಗ. ಯಾರು ನಂಬಿಕೊಂಡೋಗ್ತಾರೆ, ಯಾರು ಹೆಬ್ಬೆಳದನ್ನ ಮಾತು ಕೇಳ್ತಾರ, ಗುರು ಎಲ್ಲದನಪ್ಪ ಅಂದ್ರೆ ಹೆಬ್ಬಳ್ಳಿ ಅದನ್ನ ಹತ್ರ ಹೋದನ, ನಿಮ್ಮ ಹತ್ರ ಹೋದನ, ನಮ್ಮೆಲ್ಲರ ಹತ್ರ ಎಲ್ಲರ ಹತ್ರ ಹೋದನ. ಪರಮಾತ್ಮ ಸತ್ಯ ಸಾಯಿಬಾಬನ ಅದನ, ಗುರು ರಾಘವೇಂದ್ರನು ಅದನ, ಹೆಬ್ಬಳ್ಳಿ ಅರ್ಜುನ ಅದನ, ಗುರು ದೊಡ್ಡಲಾಲ್ ಸಾಬಲಿ ಅದನ. ಆ ಪರಮಾತ್ಮಂತೂ ಮೊದಲದನ ನಿಮ್ಮೆಲ್ಲರ ಹೃದಯದಾಗ. ಯಾಕೆ? ನಂಬಿಕೆ ಬೇಕು ಭಕ್ತರೇ. ಯಾಕಂದ್ರೆ ಪ್ರತಿ ವರ್ಷದಕ್ಕಿಂತ ವರ್ಷ ಮೊದಲು ನಮ್ಮ ಹಿರಿಯರು ಇಲ್ಲಿ ಅಗ್ನಿ